ಎಲ್ಲರಿಗೂ ನಮಸ್ಕಾರಗಳು. ನಾನು ಎಂ ಶಂಕರ್ ಪ್ರಚಾರ ಸಮಿತಿಯಿಂದ ಎಲ್ಲರಿಗೂ ನಾನು ಚಿರಪತಿನಾಗಿದ್ದೀನಿ, ಚಿರಪರಿಚಿತ. ತಮಗೆಲ್ಲ ಗೊತ್ತಿದೆ. ನಾನು ಆಗಲೇ ಸುಮಾರು ವೀಡಿಯೋಸ್ಗೆಲ್ಲ ನಾನು ಮಾಡಿ ನಿಮ್ಗಳಿಂದ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ನಾನು ಯಾವತ್ತೂ ನಿರೀಕ್ಷೆ ಮಾಡದಿರೋ ಮಟ್ಟಿಗೆ ತಾವು ನಿಜವಾಗ್ಲೂ ನನ್ನ ಬಗ್ಗೆ ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಿದ್ದೀರಾ. ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದು ನನ್ನ ವಿಡಿಯೋನ ಲೈಕ್ ಮಾಡಿ ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಿದಿರಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇವತ್ತು ಮುಖ್ಯವಾಗಿ ನಾನಾಗಲೇ ಸುಮಾರು ಕಲಾವಿದರ ಬಗ್ಗೆ ಮಾಡಿದ್ದೀನಿ, ಸಾಹಿತಿಗಳ ಬಗ್ಗೆ ಮಾಡಿದ್ದೀನಿ. ಇವತ್ತು ನಮ್ಮ ಕನ್ನಡದ ಪ್ರಖ್ಯಾತ ಡಾಕ್ಟರ್ ರಾಜ್ಕುಮಾರ್ ನಂತರ ಅಂದರೆ ಯಾರು? ಸಂಪತ್ ಕುಮಾರ್ ಅಂತ ನಿಮಗೆಲ್ಲ ಆಶ್ಚರ್ಯ ಆಗುತ್ತಲ್ಲ, ಯಾರು ಅವ್ರು ಸಂಪತ್ ಕುಮಾರ್ ಅಂತ? ಅವರೇ ವಿಷ್ಣುವರ್ಧನ್, ಸಾಹಸ ಸಿಂಹ ವಿಷ್ಣುವರ್ಧನ್. ಆ ಹೆಸರು ನಾಮಕರಣ ಮಾಡಿದವ್ರು ಯಾರು? ಪುಟ್ಟಣ್ಣ ಕಣಗಾಳವರು. ಯಾವ ಸಿನಿಮಾ? ನಾಗರಾವು ಸಿನಿಮಾ. ಎಲ್ಲರಿಗೂ ಗೊತ್ತಿದೆ. ವಿಷ್ಣುವರ್ಧನ್ ಅವರು ಸುಮಾರು ಅವರು ಚಿತ್ರರಂಗಕ್ಕೆ ಬಾಲನಟರಾಗೆ ಬಂದರು. ಮಕ್ಕಳ ಸೈನ್ಯ ಅಂದ್ಬಿಟ್ಟು ಮಕ್ಕಳ ರಾಜ್ಯ ಅಂತ ಒಂದು ಸಿನಿಮಾ ಮಾಡಿದ್ರು, ಚಿಕ್ಕ ಪಾತ್ರ. ಅದಾದಮೇಲೆ ತುಂಬ ಅವರು ನ್ಯಾಷನಲ್ ಕಾಲೇಜ್ ಬಸವನಗುಡಿಲಿ BSc ಓದಿದ್ರು. ಬಸವನಗುಡಿಲಿ BSc ಕಂಪ್ಲೀಟ್ ಮಾಡಿದ್ರು. ಅವ್ರ ಸಹೋದ್ಯೋಗಿಗಳು ಯಾರು? ಚಂದ್ರಶೇಖರ್ ಇದ್ದರು, ನಿಮಗೆಲ್ಲ ಗೊತ್ತಿದೆ. ಶ್ರೀನಾಥ್ ಅವರು ಅದೇ ಕಾಲೇಜಲ್ಲಿ ಸ್ವಲ್ಪ ಸೀನಿಯರ್ ಇದ್ದರು, ಆಯಿತಾ. ವಿಷ್ಣುವರ್ಧನ್ ಅವರು ಹಾಗೂ ಸ್ವಲ್ಪ ನಾಟಕ ಚಟುವಟಿಕೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಅವರು ನ್ಯಾಷನಲ್ ಕಾಲೇಜ್ ಅಧ್ಯಕ್ಷರು. ಯಾರು? ಎಲ್ಲರಿಗೂ ಗೊತ್ತಿದೆ. ಶಿಕ್ಷಣ ತಜ್ಞ ಯಾರು? ಡಾಕ್ಟರ್ ನರಸಿಂಹರಾವ್, ಶಿಕ್ಷಣ ತಜ್ಞ. ಅವ್ರಿಗೆ ತುಂಬ ಅಂದರೆ ವಿಷ್ಣುವರ್ಧನ್ ಕಂಡ್ರೆ ಅವ್ರಿಗೆ ಎಲ್ಲಿಲ್ಲದ ವ್ಯಾಮೋಹ, ಪ್ರೀತಿ, ಅಷ್ಟು ಮಟ್ಟಿಗೆ ಅವರಿಬ್ಬರಲ್ಲೂ ಒಂದು ಸಖ್ಯ ಇತ್ತು ಅವರಲ್ಲಿ ಇಬ್ಬರಲ್ಲೂ, ಅಷ್ಟು ಒಂದು. ಯಾಕಂದರೆ ವಿಷ್ಣುವರ್ಧನ್ ಅವರು ಕಾಲೇಜ್ ದಿನಗಳಲ್ಲಿ ತುಂಬ ಬುದ್ಧಿವಂತಿದ್ದರಂತೆ. ಅವರು ನಾಟಕಗಳಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಅವರು ಭಾಗವಹಿಸಿ ಒಳ್ಳೊಳ್ಳೆ ಅವರು ಪ್ರಶಸ್ತಿಗಳು ಬೇರೆ ತಗೊಳ್ತಾಯಿದ್ರು. ಅದೇ ಒಂದು ಕನ್ನಡ ಚಿತ್ರರಂಗ ಅವ್ರನ್ನ ಕೈ ಬೀಸಿ ಕರೀತು. ಆ ಟೈಮಲ್ಲಿ ಫಸ್ಟ್ ಫಿಲಿಮ್ಗೆ ಪುಟ್ಟಣ್ಣ ಗಣಗಲವರು ನಾಗರಾವು ಸಿನಿಮಾನ ವಿಷ್ಣುವರ್ಧನ್ಗೆ ಹೇಳಿ ಮಾಡಿಸಿರೋ ಕತೆ. ಅದು ವಿಷ್ಣುವರ್ಧನ್ ಮೇಕಪ್ ಟೆಸ್ಟ್ ಎಲ್ಲ ಆಯಿತು, ಓಕೆ ಆಗೋಯ್ತು. ಅದಕ್ಕಿಂತ ಮುಂಚಿತವಾಗಿ ಚಂದ್ರಶೇಖರ್ ಎಡಕಲ ಗುಡ್ಡದ ಮೇಲೆ ಆಗಿದ್ದರು. ಕಾರಣಾಂತರದಿಂದ ಅದು ವಿಷ್ಣುವರ್ಧನ್ಗೆ ಪಾಲಿನ ಅದೃಷ್ಟ ಅಂತ ನಾವೆಲ್ಲ ತಿಳ್ಕೊಬೇಕು. ಆ ಸಿನಿಮಾ ಮಾಡಿ ಜಸ್ಟ್ ರಿಲೀಸಾಗಿ ಒಂದೇ ದಿನಕ್ಕೆ 24 ಗಂಟೆಗಳಲ್ಲಿ ವಿಷ್ಣುವರ್ಧನ್ ಮನೆ ಮಾತಾಗ್ಬಿಟ್ರು. ಡಾಕ್ಟರ್ ರಾಜ್ಕುಮಾರ್ ಪೈಪೋಟಿ ಕೊಡ್ಬೋದಾ? ಈ ಒಂದು ನಮ್ಮ ಇಂಥ ಕಲಾವಿದ ಬಂದಿದ್ದಾರಲ್ಲ ಇಷ್ಟು ವರ್ಷಗಳಿಂದ, ಒಳ್ಳೆ ಕಲಾವಿದ, ತುಂಬ ಅಂದರೆ ಆ ಒಂದು ಸಿನಿಮಾ ಕ್ಯಾರೆಕ್ಟರ್ ಹಂಗಿತ್ತು, ಉಗ್ರ. ಆ ಕ್ಯಾರೆಕ್ಟರ್ಗೆ ತಕ್ಕಂತೆ ರಾಮಾಚಾರಿ ಅಲ್ವಾ, ತಮ್ಮೆಲ್ಲ ನೋಡಿದ್ದೀರಾ. ಅದರಲ್ಲಿ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಯಿತು. ಆಮೇಲೆ ಸಿನಿಮಾ ಸಕ್ಸಸ್ಫುಲ್ ಆಯಿತು. ವಿಷ್ಣುವರ್ಧನ್ ಹಿಂದಕ್ಕೆ ತಿರುಗಿ ನೋಡಲೇ ಇಲ್ಲ. ಆ ಮಟ್ಟದಲ್ಲಿ ವಿಷ್ಣುವರ್ಧನ್ಗೆ ನಿರ್ಮಾಪಕರು, ನಿರ್ದೇಶಕರು ಮನೆ ಮುಂದೆ ಕಾಲ್ ಶೀಟು. ಅರ್ಥ ಮಾಡ್ಕೊಳ್ಳಿ, ಒಂದಾದ್ಮೇಲೆ ಸೂಪರ್ ಹಿಟ್ ಸಿನಿಮಾ. ಆಗ ವಿಷ್ಣುವರ್ಧನ್ ಅವರು ಭಾರತೀಯವರು ಪರಿಚಯ ಆಯಿತು. ಭಾರತೀಯವ್ರ ಜೊತೆಗೆ ಅನೇಕ ಸಿನಿಮಾಗಳು ಮಾಡಿದ್ರು. ಭಾರತೀಯವರು ವಿಷ್ಣುವರ್ಧನ್ಗಿಂತ 2 ವರ್ಷ ಹಿರಿಯರು, ತಮಗೆಲ್ಲ ಗೊತ್ತಿದೆ. ಆಲ್ಮೋಸ್ಟ್ ಹಿರಿಯರು. ತುಂಬ ಒಬ್ಬರು ಇಷ್ಟಪಟ್ಟರು. ಕಡೆಗೆ ಮದುವೆ 1975 ಕುಚ್ಲಾಂಬಾಲಿ ಮದುವೆ ಆಯ್ತು ಅವ್ರದ್ದು. ವಿಷ್ಣುವರ್ಧನ್ ಹುಟ್ಟಿದ್ದು 1950ನೇ ಇಸ್ವಿಲಿ. ಯಾವ ತಿಂಗಳು? ಸೆಪ್ಟೆಂಬರ್ ತಿಂಗಳಲ್ಲಿ ವಿಷ್ಣುವರ್ಧನ್ ಹುಟ್ಟಿರೋದು. ಮದುವೆ ಬಂದು 27 ಫೆಬ್ರವರಿ ಇರಬೇಕು ಅನಿಸುತ್ತೆ. 100% ಅದು ಫ್ಯಾಕ್ಟ್. ಅದು 1975 ವಿಷ್ಣುವರ್ಧನ್ ಮದುವೆ ಜಯನಗರ ಕುಚ್ಲಾಂಬಾಲಿ ಮದುವೆ ಆಯಿತು. ವಿಷ್ಣುವರ್ಧನ್ ಬ್ರಾಹ್ಮಣರು, ಕನ್ನಡದವರು, ಭಾರತೀಯವರು, ಮರಾಠಿಯವರು, ಎಲ್ಲರಿಗೂ ಗೊತ್ತು. ಅವರು ಭಾರತೀಯವರು, ಛತ್ರಪತಿ ಅವರು ಎಲ್ಲ ಅಭಿನೇತ್ರಿ ಎಲ್ಲ ಭಾಷೆಗಳಲ್ಲೂ ಮಾಡಿ ಆಗಲೇ ಅವರು ತುಂಬ ಉತ್ತಂಗಣದ ಒಂದು ಲೆವೆಲಲ್ಲಿದ್ದರು ಅವರು ಆವಾಗ ಭಾರತೀಯವರು. ವಿಷ್ಣುವರ್ಧನ್ ಅವ್ರ ತಂದೆ H. ನಾರಾಯಣರಾವ್ ಅಂತ, ತಾಯಿ ಬಂದು ಕಾಮಾಕ್ಷಮ್ಮ ಅಂತ. ನನಗಿನ್ನ ಜ್ಞಾಪಕ ಇದೆ ಅದು. ತುಂಬ ವಿಷ್ಣುವರ್ಧನ್ ಅವ್ರ ತಂದೆನೂ ಒಬ್ಬ ಸಾಹಿತಿಯಾಗಿದ್ದರು. ಮೈಸೂರು ಕಡೆಯವರು ಅವರು. ವಿಷ್ಣುವರ್ಧನ್ ಹುಟ್ಟಿದ್ದು ಮೈಸೂರೇ, ಬೆಳೆದಿದ್ದು ಮೈಸೂರೇ. ಸ್ಕೂಲ್ ಡೇಸ್ ಪ್ರೈಮರಿ ಮಾಡಿದ್ದು ವಿಷ್ಣುವರ್ಧನ್ ಮೈಸೂರಲ್ಲೇ. ವಿಷ್ಣುವರ್ಧನ್ಗೆ ತಂಗಿ ಅವ್ರಿಗೆ ಅಮೇರಿಕಲ್ಲಿದ್ದಾರೆ. ವಿಷ್ಣುವರ್ಧನ್ ಅಣ್ಣ ಈಗ ರೀಸೆಂಟಾಗಿ ತೀರ್ಕೊಂಡ್ರು, ರವಿಕುಮಾರ್ ಅಂತ. ಅವರು ಸುಮಾರು ಚಲನಚಿತ್ರಗಳನ್ನ ನಟಿಸಿದ್ರು, ಜೊತೆಗೆ ಅವರು ಕೆಲಸ ಮಾಡ್ಕೊಂಡಿದ್ರು. ಆದರೆ ವಿಷ್ಣುವರ್ಧನ್ ಸ್ವಭಾವದ ಬಗ್ಗೆ ನಾನು ಕೆಲವು ವಿಚಾರಗಳನ್ನ ವ್ಯಕ್ತಪಡೋದಕ್ಕೆ ಇಷ್ಟಪಡ್ತೀನಿ. ಕೆಲವ್ರಿಗೆ ಗೊತ್ತಿಲ್ಲ ಅದು, ನಾನು ಹತ್ರದಿಂದ ನೋಡಿರೋಂಥದ್ದು. ನನ್ನ ಚಿತ್ರರಂಗದ ನೆಂಟು ತುಂಬ ಇದೆ ನನಗೆ ಅಂತ ನಾನು ಕಳೆದ ವೀಡಿಯೋಲ್ಲೆಲ್ಲ ಹೇಳಿದ್ದೀನಿ. ಶಿವಣ್ಣಂಗೂ ನಮಗೂ ಒಂದು ಸಂಪರ್ಕ ಯಾವ ಥರ ಇತ್ತು. ಇದ್ರ ಮೇಲೆ ನನಗೆ ಪ್ರತಿನಿತ್ಯ ನಾನು ಶೂಟಿಂಗ್ ಹೋಗೋದು. ಆ ಟೈಮಲ್ಲಿ ವಿಷ್ಣುವರ್ಧನ್ ನಡೀತಾಯಿತ್ತು, ಅಂಬರೀಷ್ ನಡೀತಾಯಿತ್ತು.
ಎಲ್ಲರದ್ದು ಪರಿಚಯ ಇತ್ತು ನನಗೆ. ವಿಷ್ಣುವರ್ಧನ್ದು ಬಹಳ ದಿನಗಳ ಆಸೆ ಇತ್ತು. ತುಂಬ ಜನ ಯಾಕಣ್ಣ ಎಲ್ಲ ರಾಜ್ಕುಮಾರ್ ಅವ್ರದ್ದು ಮಾಡಿದ್ದೀರಾ, ಭಾಗ 1, ಭಾಗ 2, ಭಾಗ 3, ಶಿವಣ್ಣಂದು ಮಾಡಿದ್ದೀರಾ, ನಿಮ್ಮ ಸ್ನೇಹಿತರು ಅಂತನ ವಿಷ್ಣುವರ್ಧನ್ ಮಾಡಬಾರ್ದು ಅಂತನ, ಅವರು ವೈರಿಗಳ ಆ ಥರ ಆಯಿತಾ, ಆ ಥರ ಬಿಂಬಿಸ್ಬಿಟ್ಟಿದ್ರು ಜನ. ಗಂಧದ ಗುಡಿ ಆ ಟೈಮಲ್ಲಿ ವಿಷ್ಣುವರ್ಧನ್ ತಪ್ಪೇನಿಲ್ಲ ಬಿಡಿ, ಅದು ನಿರ್ಮಾಪಕರು ತಪ್ಪೋದು ಎಂ ಪಿ ಶಂಕರ್ ಅವ್ರದ್ದು. ಕಡೆಗೆ ಅದು ಓಪನ್ ಆಗಿ ಚರ್ಚೆ ಆಗಿ ಅದು ಇತ್ಯರ್ಥ ಆಗೋಯ್ತು ಬಿಡಿ. ಆದರೆ ಜನರುಗಳಲ್ಲಿ ಮನಸ್ಸಲ್ಲಿ ಜನರ ಮನಸ್ಸಲ್ಲಿ ಅದೇ ಬಂದ್ಬಿಡ್ತು. ಏನಂತ ಜನರ ಮನಸ್ಸಲ್ಲಿ ಅದೇ ಬಂದ್ಬಿಡ್ತು. ಯಾವುದೇ ಕಾರಣಕ್ಕೂ ಅದನ್ನು ಕಡೆಯವರೆಗೂ ರಾಜ್ಕುಮಾರ್ ಅವರು ಇಲ್ಲ ವಿಷ್ಣುವರ್ಧನ್ ಸ್ವಂತ ತಮ್ಮ ಇದ್ದಂಗೆ ಅಂಥ ವ್ಯಕ್ತಿ ಅಲ್ಲ, ಯಾವುದೋ ಒಂದು ಕೆಟ್ಟಗಳಿಗೆ ಹತಾಚೂರ್ಯ ಅಂತಾರದಕ್ಕೆ ಆ ಥರ ಆಗೋಯ್ತು. ಯಾವುದೇ ಕಾರಣಕ್ಕೂ ಒಂದು ತಪ್ಪಾಗಿ ವಿಷ್ಣುವರ್ಧನ್ ಬಗ್ಗೆ ಮಾಡ್ಕೋಬಾರ್ದು. ಅವರು ನನ್ನಾಗೆ ಒಬ್ಬರು ನಾಯಕ ನಟರಾಗಿ ಬಂದಿದ್ದಾರೆ, ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಾ, ಹಂಗೆ ಮಾಡಿ. ರಾಜ್ಕುಮಾರ್ ಅವರು ಪಾಪ ಸಹೋದ್ಯೋಗಿಗಳು ಕಂಡ್ರೆ ಪ್ರಾಣ ಕೊಡ್ತಾಯಿದ್ರು, ಎಷ್ಟೋ ಕಡೆ ತ್ಯಾಗ ಮಾಡಿದ್ದಾರೆ. ತಮ್ಮ ಚಿತ್ರ ನಮ್ಮ ಡೇಟ್ ಫಿಕ್ಸ್ ಆಗಿಲ್ಲ, ರಾಜ್ಕುಮಾರ್ ಅವರು ಶಿಫಾರಸು ಮಾಡ್ತಾಯಿದ್ರು, ಇಂಥ ಹೀರೋಗೆ ಕೊಡಿ ಅಂಥ ಹೀರೋಗೆ ಕೊಡಿ. ಅಷ್ಟು ಒಳ್ಳೆತನ ರಾಜ್ಕುಮಾರ್ಲಿತ್ತು. ಯಾಕಂದ್ರೆ ಅವರು ವಿಷ್ಣುವರ್ಧನ್ ಗುಣ ನೋಡಿದರು. ವಿಷ್ಣುವರ್ಧನ್ ಮಗು ಥರ ಸ್ವಭಾವ ಪಾಪ ನಾವು ನೋಡಿದ್ದೀವಿ. ಆಮೇಲೆ ಸಹಾಯ ಹಸ್ತರಲ್ಲಿ ವಿಷ್ಣುವರ್ಧನ್ ಎತ್ತಿದ ಕೈ, ಬಟ್ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ. ತುಂಬ ಜನಕ್ಕೆ ಮಾಡಿದ್ದಾರೆ ಅವರು, ತುಂಬ ಜನ ಸಹಾಯ ಮಾಡಿದ್ದಾರೆ. ವಿಷ್ಣುವರ್ಧನ್ ಅಷ್ಟು ಸುಲಭ ಅನ್ಕೋಬೇಡಿ ನೀವೆಲ್ಲ. ಅವರು ಆ ಮನುಷ್ಯನ ಒಂದು ಪ್ರಿನ್ಸಿಪಲ್ಸೇ ಬೇರೆ ಥರ ಇತ್ತು, ಡಿಗ್ನಿಫೈಡ್ ಪ್ರಿನ್ಸಿಪಲ್ಸು. ಅವರು BSc ಮಾಡಿದ್ರು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರು, ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ. ವಿಷ್ಣುವರ್ಧನ್ ಜಯನಗರದಲ್ಲಿ ಮನೆ ಮಾಡಿದ್ರು, ಭಾರತಿ ವಿಷ್ಣುವರ್ಧನ್. ಅಲ್ಲಿಂದ ಅವರು ದಾಂಪತ್ಯ ಜೀವನ ಶುರು ಮಾಡಿದ್ರು. ಪಾಪ ಕಾಲಕ್ರಮೇಣ ಏನೋ ಅವ್ರ ಹಣೆಯಲ್ಲಿ ಬರೆದಿಲ್ಲ, ಮಕ್ಕಳಾಗಲಿಲ್ಲ. ಕಡೆಗೆ ಏನೋ ಇಬ್ಬರು ಒಂದು ತೀರ್ಮಾನಕ್ಕೆ ಬಂದರು. ಅನಾಥಾಶ್ರಮದಿಂದ ದತ್ತು ಪಡ್ಕೊಂಡ್ರು 2 ಹೆಣ್ಮಕ್ಳನ್ನ. ಒಬ್ಬರು ಕೀರ್ತಿ, ಇನ್ನೊಬ್ಬರು ಚಂದನ. ಕೀರ್ತಿ ಚಂದನ ಇಬ್ಬರದು ಸಾಕಿ, ಮಗುಂದು ಕರ್ಕೊಂಡ್ಬಂದು ಸಾಕಿ ದೊಡ್ಡವರಾಗಿ ಮಾಡಿ, ಇಬ್ಬರದು ಮದುವೆ ಮಾಡಿ, ಒಬ್ಬರು ಅಳಿಯ ಬಂದು ಆ ಕೀರ್ತಿಯವ್ರ ಗಂಡ ಬಂದು ಅವರು ತಾವೆಲ್ಲ ಕೇಳಿ ಅನಿರುದ್ಧ ಅಂದ್ಬಿಟ್ಟು ಅವರು ಪ್ರಖ್ಯಾತ ಚಲನಚಿತ್ರ ನಟರಾಗಿದ್ದಾರೆ. ಆದರೆ ಅಷ್ಟೊಂದು ಯಶಸ್ವಿಯಾಗಿ ಕಾಣಲಿಲ್ಲ ಅವರು. ಕ್ರಮೇಣ ಅವರು ಮುಂಚೆ TV ಸೀರಿಯಲ್ ಎಲ್ಲ ಮಾಡ್ಕೊಂಡಿದ್ರು. ಇವತ್ತು ಅವರೇ ಪ್ರತಿಯೊಂದು ಭಾರತೀಯಮ್ಮ ಅವ್ರನ್ನ ನೋಡ್ಕೊಳ್ಳೋದು ಅವರೇ, ಅವ್ರ ಗಂಡ ಹೆಂಡ್ತಿರೇ, ಮಗಳೇ ಕಡೆಗಾಗಿದ್ದಾರೆ ಆಯಿತಾ. ಇವತ್ತು ನಿಜವಾಗ್ಲೂ ವಿಷ್ಣುವರ್ಧನ್ ನೆನೆಸ್ಕೊಂಡ್ರೆ ತುಂಬ ಮನಸ್ಸು ಬೇಜಾರಾಗುತ್ತೆ. ಎಂಥ ಸಿನಿಮಾಗಳು ಕೊಟ್ಟರು. ನೀ ಬರೆದ ಕಾದಂಬರಿ ಇರ್ಬೋದು, ಅನೇಕ ಚಿತ್ರಗಳು ವಿಷ್ಣುವರ್ಧನ್ ಲೀಲಾಜವಾಗಿ ಅಭಿನಯಿಸಿದ್ರು. ಹಿಸ್ಟಾರಿಕಲ್ ಇರ್ಬೋದು, ಪೌರಾಣಿಕ, ಸಾಮಾಜಿಕ, ಭಕ್ತಿ ಪ್ರಧಾನ ಚಿತ್ರಗಳಲ್ಲೂ ವಿಷ್ಣುವರ್ಧನ್ ಅನುಭವ ಮಾಡಿದ್ರು. ಅವ್ರ ಬಗ್ಗೆ ನಾನು ಕೆಲವು ಮಾತಾಡಲೇಬೇಕು, ಅದು ನನ್ನ ಧರ್ಮ ಅಲ್ವಾ. ಇನ್ನು ಕೆಲವು ಎಷ್ಟೋ ನಟರುಗಳನ್ನ ಬಿಟ್ಬಿಟ್ಟಿದ್ದೀನಿ, ಅದು ಒಂದೊಂದಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಆದರೆ ವಿಷ್ಣುವರ್ಧನ್ ಬಗ್ಗೆ ಇವತ್ತು ಏನೋ ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡ್ಬೇಕು ಶಾರ್ಟ್ ವಿಡಿಯೋ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡೆ. ವಿಷ್ಣುವರ್ಧನ್ ಅವರು ನಿಜವಾಗ್ಲೂ ಅವರು ಕಲೆಗೆ ಹೇಳಿ ಮಾಡಿಸಿದಂಥ ಒಂದು ವ್ಯಕ್ತಿಯಾಗಿ ಬಂದರು ಅವರು. ಅಷ್ಟೇ ಯಾರನ್ನೂ ಅವರು ನಿಷ್ಠೂರ ಕಟ್ಕೊಳ್ಳಿಲ್ಲ. ಚಿತ್ರರಂಗದ ಉದ್ದಕ್ಕೂ ಪಾಪ ಅಕಾಲಿಕ ಅದು ಏನು ಮಾಡೋಕ್ಕಾಗಲ್ಲ. ವಿಷ್ಣುವರ್ಧನು ಆಗ ತುಂಬ ದಪ್ಪ ಇದ್ದರು ಆ ಟೈಮಲ್ಲಿ. ಸುಮಾರು ಸಿನಿಮಾಗಳಲ್ಲಿ ನೀವೆಲ್ಲ ಬಹುಶಃ ಗೊತ್ತಿರುತ್ತೆ, ಸ್ವಲ್ಪ ಹೊಟ್ಟೆ ಬೊಜ್ಜೆಲ್ಲ ಇತ್ತು. ಅದನ್ನು ಯಾರೋ ಹೇಳಿದ ಈ ಥರ ಅಮೆರಿಕಾಗೆ ಹೋಗಿ ಸಣ್ಣ ಹಾಕ್ಕೊಂಬರ್ಬೋದು, ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದೇ ಮಾಡಿದ ತಪ್ಪು ನೋಡಿ ವಿಷ್ಣುವರ್ಧನ್ ಫಸ್ಟ್ ಹೋಗಿ ಕೂಡ್ದಾಗಿತ್ತು. ಅವರು ಸುಮಾರು ಜನಕ್ಕಾಗಿತ್ತು ಅದು. ವಿಷ್ಣುವರು ಹೋದರು, ಅಲ್ಲಿ ಟ್ರೀಟ್ಮೆಂಟು ಸಣ್ಣ ಆದರೂ ಸಖತ್ ಸಣ್ಣ ಆಗ್ಬಿಟ್ರು. ಸಣ್ಣ ಅಂದರೆ ಆಮೇಲೆ ಆಟೋಮೆಟಿಕಲಿ ಈ ಗಾಟ್ ಡಯಾಬಿಟಿಕ್ ಶುರು ಆಗೋಯ್ತು. ಡಯಾಬಿಟಿಸ್ ಶುರು ಆಗೋಯ್ತು ನೋಡಿ, ಎಂಥ ವಿಪರ್ಯಾಸ. ಮನುಷ್ಯ ಕಾಲು ಶೀಟ್ಗಳು ಸಿಕ್ಕಾಬಟ್ಟು ಉತ್ತಂಗಡ ಸ್ಥಿತಿಯಲ್ಲಿ ರಾಜ್ಕುಮಾರ್ ಬಿಟ್ರೆ ಅವರೇ ಅಂಥ ಮಾಡ್ತಿರುವಾಗ ದಪ್ಪ ಆಗೋದಕ್ಕೆ ಸಣ್ಣ ಆಗೋಕ್ಕೆ ಹೋಗಿ ಅನಾಹುತ ಮಾಡ್ಕೊಂಬಿಟ್ರು. ಕಡೆಗೆ ಬರ್ತಾ 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 ಕ್ಷಣಿಸ್ತಾಯಿದ್ರು, ತುಂಬ ವೀಕ್ ಆಗ್ತಾಯಿದ್ರು. ನೀವು ಲಾಸ್ಟ್ ಕ್ಲಾಸ್ ಫಿಲಿಮಲ್ಲಿ ನೋಡ್ಬೋದು, ಮುಖಗಳೆಲ್ಲ ಸುಕ್ಕುಗಳು ಎಷ್ಟು ಬೇಗ ಚಿಕ್ಕ ವಯಸ್ಸಿಗೆ ಅವ್ರಿಗೆ ಯಾವ ರೀತಿ ಆಗೋಯ್ತು ಗೊತ್ತಾ. ಆದರೆ ರಾಜ್ಕುಮಾರ್ ಅವರು 70-90 ವರ್ಷ ಆದರೂ ಅವ್ರ ಮುಖದಲ್ಲಿ ಚೆಹರೆ ಹೆಂಗಿತ್ತು, ಆರೋಗ್ಯ ಥರ ಮೇಂಟೈನ್ ಮಾಡ್ಕೊಂಬಂದಿದ್ರು. ಒರಿಜಿನಲ್ ಬಾಡಿ ಇತ್ತು ಅವ್ರದ್ದು. ಈ ವಿಷ್ಣುವರ್ಧನ್ ಆಸ್ಪದನೆ ಕೊಡಲಿಲ್ಲ. ಅದು ಅವ್ರು ಸ್ಟಾರ್ಟಿಂಗಿಂದನೇ ಆ ಥರ ಮಾಡ್ಕೊಂಬಂದ್ಬಿಡೋಕಾಯ್ತು ಯೋಗ ಅವು. ಆಮೇಲೆ ವಿಷ್ಣುವರ್ಧನ್ ಅವರು ಸ್ಟಾರ್ಟ್ ಮಾಡಿದ್ರು ಅವರು ಸುಮಾರು ವರ್ಷಗಳಿಂದನೇ. ಅಷ್ಟೊತ್ತಿಗಾಗಲೇ ಮೈ ಬಂದ ಮೇಲೆ ಅದು ಕರಗಿಸ್ಕೊಳ್ಳೋದು ಕಷ್ಟ. ಅವ್ರು ಸ್ಟಾರ್ಟಿಂಗಲ್ಲೇ ಮಾಡ್ಕೊಂಬಿಟ್ಟಿದ್ರೆ ಇಷ್ಟು ಅನಾಹುತ ಆಗ್ತಾ ಇರಲಿಲ್ಲ. ಇವತ್ತು ನಮ್ಮ ಕಣ್ಮುಂದೆ ಇವತ್ತು ವಿಷ್ಣುವರ್ಧನ್ ಅವರು ಇದ್ದು ಇನ್ನೂ 10 ಸಿನಿಮಾಗಳು ಮಾಡಿ ನಮ್ಮನ್ನೆಲ್ಲ ರಂಜಿಸ್ತಾಯಿದ್ರು. ಅಷ್ಟು ನಂಬಿಕೆ ನಮಗಿತ್ತು. ಅದು ನಿಜವಾಗ್ಲೂ ತುಂಬ ಭಾಳ ಬೇಜಾರಾಗುತ್ತೆ. ಆಲ್ ಆಫ್ ಸಡನ್ನು ಡಿಸೆಂಬರ್ 30 ಚಂಡಮಾರುತ ಬಡ್ದಂಗೆ ಬರಸಿಡಿಲು ಬರದಂತೆ ವಿಷ್ಣುವರ್ಧನ್ ಅಕಾಲಿಕ ಮರಣ ಮೈಸೂರಲ್ಲಿ ಏಕಾಏಕಿ ಹೃದಯಘಾತಕ್ಕೊಳಗಾದರು. ಭಾರತೀಯವರು ಬೆಂಗಳೂರಲ್ಲಿದ್ದರು. ಕಾರಲ್ಲಿ ಹಾಕೊಂಬರುವಾಗ ಮಧ್ಯ ದಾರಿಯಲ್ಲೇ ಪ್ರಾಣ ಪಕ್ಷಿ ಆರೋಗಿತ್ತು. ವಿಧಿಯ ಆಟ ಬಲ್ಲವರು ಯಾರಯ್ಯ, ಮುಂದೇನು ಎಂದು ಹೇಳುವರು ಯಾರು. ಆ ಹಾಡಿಗೆ ತಕ್ಕಂತೆ ವಿಷ್ಣುವರ್ಧನ್ ನಮ್ಮನ್ನೆಲ್ಲ ಬಿಟ್ಟು
ಹೊಟ್ಟೋಗ್ಬಿಟ್ರು ಪಾಪ. ತುಂಬ ಮನಸ್ಸಿಗೆ ಇವತ್ತು ನೆನೆಸ್ಕೊಂಡ್ರೆ ಡಿಸೆಂಬರ್ 30ಕ್ಕೆ ವಿಷ್ಣುವರ್ಧನ್ ಹೋಗ್ಬಿಟ್ರು 2009. ಕರೆಕ್ಟಾಗಿ ನಾನು ಹೇಳಿರೋದು, ಯಾಕೆ ನನಗೆ ಜ್ಞಾಪಕ ಇದೆ. ಆದ್ದರಿಂದ ಇವತ್ತು ನಾವು ಒಂದು ವಿಷ್ಣುವರ್ಧನ್ನ ನೆನೆಸ್ಕೊಳ್ಳೋಣ, ನಾವು ನಾಮಸ್ಮರಣೆ ಮಾಡೋಣ. ಪಾಪ ಅವರು ಕನ್ನಡ ಚಿತ್ರರಂಗಕ್ಕೆ ಸೇವೆ ಮಾಡಿದ್ದಾರೆ, ತುಂಬ ತ್ಯಾಗ ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೂ ಪ್ರತ್ಯಕ್ಷವಾಗೂ ಪರೋಕ್ಷವಾಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ವಿಷ್ಣುವರ್ಧನ್ ಅವ್ರ ಪಾತ್ರನೂ ಭಾಳ ಇದೆ. ಅಷ್ಟು ಸುಲಭವಾಗಿ ನಾವು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಅವರೆಲ್ಲ ಕಲೆಗೋಸ್ಕರನೇ ತಮ್ಮ ಅರ್ಪಿಸ್ಕೋತಾಯಿದ್ರು ಸಂಪೂರ್ಣ. ಈಗಿನ ಕಾಲದಲ್ಲಿ ಅಂಥ ನಟರುಗಳು ವಿರಳ ಇಲ್ಲ, ಭಾಳ ಕಡಿಮೆ. ಅದಕ್ಕೆ ವಿಷ್ಣುವರ್ಧನ್ ಇರ್ಬೋದು, ಶಂಕರ್ನಾಗ್ ಬಗ್ಗೆ ನಾನು ಒಂದು ಒಳ್ಳೆ ವೀಡಿಯೋ ಮಾಡಿದೆ. ಎಷ್ಟು ಚೆನ್ನಾಗಿ ಶಂಕರ್ನಾಗ್ ಬಗ್ಗೆ ತಾವೆಲ್ಲ ಒಳ್ಳೆ ಪ್ರತಿಕ್ರಿಯೆ ನೀಡಿ ಸಾವಿರಾರು ಜನಗಳು ನೋಡಿ ನನಗೆ ತುಂಬ ಅದೇ ನನಗೊಂದು ಇನ್ಸ್ಪಿರೇಷನ್. ವಿಷ್ಣುವರ್ಧನ್ದು ಯಾಕೆ ಮಾಡಬಾರ್ದು ತುಂಬ ಜನ ಕೇಳ್ತಾಯಿದ್ರು. ಅದಕ್ಕೋಸ್ಕರ ವಿಷ್ಣುವರ್ಧನ್ ಬಗ್ಗೆ ಕೆಲವು ತುಣುಕುಗಳನ್ನು ಮಾತ್ರ ಶಾರ್ಟ್ ವೀಡಿಯೋಲ್ಲಿ ಹೇಳಿದ್ದೀನಿ. ತಮ್ಗೆ ಯಾರಿಗಾರು ಇಷ್ಟ ಇದ್ದರೆ, ನಾನು ಮಾತಾಡೋದ್ರಲ್ಲಿ ಏನಾರು ಲೋಪ ಕಂಡಿಡಿದಾರೆ, ನಾನು ಮಾತಾಡಿರೋದು ನನಗೆ ವೈಯಕ್ತಿಕವಾಗಿ ನನಗೇನು ಗೊತ್ತಿದೆ ನಿಜ ಸಂಗತಿಗಳನ್ನ ಮಾತ್ರ ನಾನು ಹೇಳಿರೋದು. ಇಲ್ಲ ಸಲ್ಲದನ್ನು ನಾನು ವೀಡಿಯೋ ಮಾಡೋದಿಲ್ಲ. ಅದ್ರ ಬಗ್ಗೆ ಅರಿವಿದ್ದರೆ ಅದ್ರ ಬಗ್ಗೆ ಗಂಭೀರ ಯೋಚನೆ ಮಾಡಿ ನಿರ್ಣಯ ಮಾಡಿ ಆಮೇಲೆ ವೀಡಿಯೋ ಮಾಡ್ತೀನಿ ಅಲ್ವಾ. ಆ ಒಂದು ಉದ್ದೇಶದಿಂದ ಇವತ್ತು ಏಕಾಏಕಿ ನಾನು ಮಾಡಬೇಕು ವೀಡಿಯೋ ಒಂದು ಮನಸ್ಸಲ್ಲಿತ್ತು, ಬೆಳಗ್ಗೆಯಿಂದ ಅದೇ ಇತ್ತು. ಅಟ್ಲೀಸ್ಟ್ ಒಂದು 5 ನಿಮಿಷ 10 ನಿಮಿಷದಲ್ಲಿ ಮುಗಿಸ್ಬಿಡ್ಬೇಕು. ವಿಷ್ಣುವರ್ಧನ್ ಅವ್ರ ಬಗ್ಗೆ ತುಂಬ ಯಾರು ಭಾಳ ಕಡಿಮೆ ವೀಡಿಯೋಸ್ ಮಾಡಲ್ಲ, ಎಲ್ಲ ಸ್ವಲ್ಪ ಇದರಲ್ಲೂ ರಾಜಕೀಯ ಇದೆ, ಅದು ಬಿಟ್ಬಿಡ್ಬೇಕದು ಬೇಡ. ಆದರೆ ವಿಷ್ಣುವರ್ಧನ್ ಅಂತ ನಾವು ಕಳ್ಕೊಂಡು ಇವತ್ತು ದುಃಖದಲ್ಲಿದ್ದೀವಿ. ಇವತ್ತು ಅವರ ಹಳೆಯ ಚಿತ್ರಗಳು ಜೀವಂತವಾಗಿದೆ, ಅವಾಗವಾಗ ನೋಡ್ತಾ ಇರ್ತೀವಿ. ಇನ್ನೂ ವಿಷ್ಣುವರ್ಧನ್ ಬದುಕಿದ್ದಾರೆ, ನಮ್ಮ ಮುಂದಿಗಿದ್ದಾರೆ, ಅವರಿಲ್ಲ ಅನ್ನೋ ಭಾವನೆ ಯಾರಿಗೂ ಬಂದಿಲ್ಲ. ಒನ್ ಆಫ್ ದಿ ನೀವು ನಂಬ್ತಿರಲ್ವ ವಿಷ್ಣುವರ್ಧನ್ ಒಂದು ಕಾಲದಲ್ಲಿ ನಾನು ಫಿಲ್ಮ್ ಫೇರ್ ಓದ್ತಾ ಇದ್ದೆ ತುಂಬ. ಹೂಸ್ ದಿ ಹ್ಯಾಂಡ್ಸಮ್ ಹೀರೋ ಇನ್ ಇಂಡಿಯಾ ಅಂತ ಬಂದಿತ್ತು. ಆವಾಗ ವಿಷ್ಣುವರ್ಧನ್ ಒಬ್ಬರು ಕಾಂಪಿಟೇಟರ್, ಅದಕ್ಕೆ ಇವರು ಒಬ್ಬರು. ಆಗ ಎಲ್ಲ ವಿಷ್ಣುವರ್ಧನ್ ಕಮಲ್ ಹಾಸನ್ ಲಾಸ್ಟಿಗೆ ಸೆಲೆಕ್ಟ್ ಆಗೋಯ್ತು. ಅಮಿತಾಬ್ ಬಚ್ಚನ್ ಎಲ್ಲ ಡಿಸ್ಕ್ವಾಲಿಫೈಡ್ ಆಗ್ಬಿಟ್ರು. ಧರ್ಮೇಂದ್ರ, ಅಮಿತಾಬ್ ಬಚ್ಚನ್, ಜಿತೇಂದ್ರ ಎಲ್ಲ ಡಿಸ್ಕ್ವಾಲಿಫೈಡ್. ಇವರಿಬ್ಬರೇ ಸೆಲೆಕ್ಟಾರು ಫ್ರಮ್ ಸೌತ್, ಕಮಲ್ ಹಾಸನ್ ಆ್ಯಂಡ್ ವಿಷ್ಣುವರ್ಧನ್. ಲಾಸ್ಟಲ್ಲಿ ಫೈನಲಲ್ಲಿ ವಿಷ್ಣುವರ್ಧನ್ ಸೆಲೆಕ್ಟ್ ಆಗಿಬಿಟ್ರು. ವಿಷ್ಣುವರ್ಧನ್ ಯಾಕೆ ಅಂತ ಪ್ರಶ್ನೆ ಕೇಳಿದಾಗ ಸೆಲೆಕ್ಷನ್ ಕಮಿಟಿಗೆ ಫಿಲ್ಮ್ ಫೇರ್ ಅವಾರ್ಡಲ್ಲಿ ಅವ್ರು ಒಂದೇ ಮಾತಂದರು, ಕಮಲ್ ಹಾಸನ್ನು ಒಳ್ಳೆ ಆ್ಯಕ್ಟ್ರು, ಸ್ಮಾರ್ಟಾಗಿದ್ದಾರೆ, ನೋಡೋದಕ್ಕೆ ಭಾಳ ಸುಂದರವಾದ ಲಕ್ಷಣವಾದ ಹುಡುಗ. ಆದರೆ ಕಮಲ್ ಹಾಸನ್ನು ಸೌತ್ ಇಂಡಿಯನ್ ಲುಕ್ ಇದೆ, ವಿಷ್ಣುವರ್ಧನ್ನು ಸುಂದರವಾಗಿ ಒಳ್ಳೆ ಕಾಂಪ್ಲೆಕ್ಸು ಕಲರ್ ಎಲ್ಲ ಆ ಕಡೆ ನಾರ್ತ್ ಇಂಡಿಯಾವ್ರ ಥರ ಮಾರೋಡಿಗಳ ಥರನೂ ಇದ್ದಾರೆ, ಈ ಕಡೆ ಸೌತ್ ಇಂಡಿಯಾವ್ರ ಥರನೂ ಇದ್ದಾರೆ, ಅಯ್ಯಂಗಾರ್ಸ್ ಥರ. ಇದು ಬಂದು ಫಿಲ್ಮ್ ಫೇರಲ್ಲಿ ನಾನು ಓದಿರೋ ಅಂಥದ್ದು, ಸತ್ಯದ್ದು, ನನ್ನ ಕಣ್ಣು ಮುಂದೆ ನಡೆದಿರೋ ಅಂಥದ್ದು. ಇದನ್ನು ಇವತ್ತು ಎಷ್ಟೋ ಜನಕ್ಕೆ ಗೊತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಅದೊಂದು ಮಾತು ತುಣುಕು ಈ ವಿಡಿಯೋ ಜೊತೆಗೆ ತಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಇದು ಒಂದು ವಿಚಾರ ಹೇಳಿದ್ದೀನಿ. ಇದ್ರ ಬಗ್ಗೆ ಏನಾದ್ರು ಅನಿಸಿಕೆ ನಿಮಗೇನು ಕಾಮೆಂಟ್ಸ್ ಇದ್ದರೆ ನಾನು ಕಾಮೆಂಟ್ಸ್ ಬಾಕ್ಸ್ ಬಂದು ನಾನು ಈ ಪ್ರಶ್ನೆಗೆ ಆನ್ಸರ್ ಕೊಡಿ. ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ, ಈಗ ನಾನು ಮಾತಾಡಿರೋದ್ರಲ್ಲಿ ಏನಾದ್ರು ಲೋಪದೋಷಗಳು ನನ್ನ ಭಾವನೆಯಲ್ಲಿ ನಾನು ಎಲ್ಲ ಸತ್ಯತೆಯೇ ಮಾತಾಡಿರೋದು, ಸತ್ಯನೇ ನನ್ನ ಸಂಗತಿ, ನನಗೇನು ಗೊತ್ತಿರೋಂಥ ವಿಚಾರ ನಾನು ಮಾತಾಡಿದ್ದೀನಿ. ದಯವಿಟ್ಟು ಈ ನಾವೆಲ್ಲರೂ ಮತ್ತೊಮ್ಮೆ ಕಳಕಳಿಯಿಂದ 7 ಕೋಟಿ ಕನ್ನಡಿಗರಿಗೆ ಇವತ್ತು ವಿಷ್ಣುವರ್ಧನ ಜ್ಞಾಪಕಾರ್ಥವಾಗಿ ನನಗೆ ಇವತ್ತು ನೆನಪು ಬಂದು ವಿಷ್ಣುವರ್ಧನ ಬಗ್ಗೆ ಒಂದು ವೀಡಿಯೋ ಮಾಡಿದ್ರೆ ಜನಗಳು 10,000 ಜನ ನೋಡ್ತಾರೆ, 10,000 ಜನ ನೋಡ್ತಾರೆ. ಅದೊಂದು ಭಾವನೆಯಿಂದ ಅಲ್ಲಿ ಹೋಗಿ ಆಚೆ ಹೇಳಿ ಸರ್ ಕೇಳಿ, ಅಲ್ಲ 10,000 ಜನ ನೋಡ್ತಾರೆ. ದಯವಿಟ್ಟು ಪ್ರತಿಯೊಬ್ಬರು ಕಾಮೆಂಟ್ಸ್ ಹಾಕೋದು ಮರಿಬೇಡಿ. ಎಲ್ಲರಿಗೂ ಪ್ರಚಾರ ಸಮಿತಿ ಶಂಕರ್ ಪ್ರಚಾರ ಸಮಿತಿ ಶಂಕರ್ ಮಾತಾಡ್ತಾಯಿದ್ದೀನಿ. ತಾವು ನನಗೆ ನಂಬಿಕೆ ಇದೆ, ತಾವೆಲ್ಲ ವೀಡಿಯೋ ನೋಡಿ ಆಶೀರ್ವಾದ ಮಾಡಿಸ್ತೀರಾ, ಹರಿಸ್ತೀರಾ, ಕಾಮೆಂಟ್ಸ್ ಹಾಕ್ತೀರಾ, ತುಂಬ ಜನ ನೋಡ್ತೀರಾ. ವಿಷ್ಣುವರ್ಧನ್ ಮೇಲೆ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ಒಂದು ರಸದೌತಣ ಅಂತ ಅನಿಸುತ್ತೆ. ಸದ್ಯ ಪರವಾಗಿಲ್ಲ, ಶಂಕರ್ ಸರ್ ಅವರು ಈ ಥರ ಶಂಕರ್ ಪ್ರಚಾರ ಸಮಿತಿಯಿಂದ ಯೂಟ್ಯೂಬಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲ ವರ್ಲ್ಡ್ ವೈಸಲ್ಲಿ ವಿಷ್ಣುವರ್ಧನ್ ಅವ್ರ ಬಗ್ಗೆ ನಾನು ಕೆಲವು ತುಣುಕುಗಳನ್ನು ಮಾತಾಡೋದಕ್ಕೆ ವ್ಯಕ್ತಪಡೋದಕ್ಕೆ ಇಷ್ಟಪಟ್ಟು ಇವತ್ತು ಸ್ವಇಚ್ಛೆಯಿಂದ ನಾನು ಮಾಡಿದ್ದೀನಿ. ತಮಗೆಲ್ಲ ಸಹಕಾರ, ಆಶೀರ್ವಾದ, ಪ್ರೋತ್ಸಾಹ ಖಂಡಿತ ಸಾವಿರಾರು ಸಂಖ್ಯೆಯಲ್ಲಿ ಜನಗಳಿತು ಬೆಂಬಲ ಕೊಟ್ಟು ಒಳ್ಳೊಳ್ಳೆ ಕಾಮೆಂಟ್ಸ್ ಕೊಟ್ಟು ಒಳ್ಳೊಳ್ಳೆ ಲೈಕಿಂಗ್ ಕೊಡ್ತಿದೆ ಅಂತ ಸಂಪೂರ್ಣ ನಂಬಿದ್ದೀನಿ. ಜೈ ಕರ್ನಾಟಕ, ಕನ್ನಡಾಂಬೆ, ಜೈ ಭಾರತ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.